ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಬೆಂಕಿಯಲ್ಲಿ ಬೆಂದ ಚಿನ್ನವೇ ಆಭರಣವಾಗುವುದು, ಉಳಿಪೆಟ್ಟು ತಿಂದ ಕಲ್ಲೇ ಶಿಲೆಯಾಗುವುದು. ಬದುಕಿನಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗೆ ಅಡಗಿರುವಂತಹ ಅದ್ಭುತ ಸಾಮರ್ಥ್ಯ ಮತ್ತು ದೃಢತೆಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನಿಮ್ಮೊಳಗಿನ ಉರಿಯನ್ನ ನಂದಲು ಬಿಡಬೇಡಿ. ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಪರಮ ಶಸ್ತ್ರವಾಗುವಂತದ್ದು. ಇಂದು ಉದ್ಯೋಗ ರಂಗದಲ್ಲಿ ಕಠಿಣ ಶ್ರಮಕ್ಕೆ ತಕ್ಕಂತಹ ಫಲ ಸಿಗುವಂತಹ ದಿನ. ಶನಿವಾರದ ಪ್ರಭಾವ ಇರುವುದರಿಂದ ಕಚೇರಿಯಲ್ಲಿ ಬಾಕಿ ಉಳಿದಂತಹ ಕೆಲಸಗಳನ್ನ ಪೂರ್ಣಗೊಳಿಸಲು ಹೆಚ್ಚಿನ ಸಮಯ ವಿನಿಯೋಗಿಸಬಹುದು. ಇನ್ನು ವ್ಯಾಪಾರಸ್ಥರಿಗೆ ಹಠಾತ್ ಧನಲಾಭದ ಯೋಗವಿದ್ದರೂ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಅಥವಾ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಆತುರದ ನಿರ್ಧಾರವನ್ನ ಮಾಡಬೇಡಿ. ದೀರ್ಘಕಾಲೀನ ಯೋಜನೆಗಳಿಗೆ ಬಂಡವಾಳ ಹೂಡಲು ಇದು ಒಳ್ಳೆಯ ಸಮಯವಾಗಿದೆ. ಇನ್ನು ಆರ್ಥಿಕ ರಂಗದಲ್ಲಿ ಪರಿಸ್ಥಿತಿಯು ಕೂಡ ಉತ್ತಮವಾಗಿರುವಂತದ್ದು. ಸ್ಥಿರ ಆಸ್ತಿ, ಹಳೆಯ ಹೂಡಿಕೆಗಳಿಂದ ಧನಾತ್ಮಕ ಆದಾಯ ಹರಿದು ಬರುವಂತಹ ದಿನ. ಆದಾಗ್ಯೂ ಕುಟುಂಬದ ಹಿರಿಯರ ಆರೋಗ್ಯದ ನಿಮಿತ್ತ ಅಥವಾ ಗೃಹೋಪಯೋಗಿ ವಸ್ತುಗಳ ರಿಪೇರಿಗಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳಬೇಕಾಗುತ್ತೆ. ಇನ್ನ ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ವೈಚಾರಿಕ ಭಿನ್ನಾಭಿಪ್ರಾಯಗಳಿದ್ದಲ್ಲಿ ಇಂದು ಅವುಗಳನ್ನ ಸಮಾಲೋಚನೆಯ ಮೂಲಕ ಬಗೆಹರಿಸಿಕೊಳ್ಳುವಂತಹ ದಿನ. ಸಹೋದರ ಅಥವಾ ಆಪ್ತ ಮಿತ್ರರ ಕಡೆಯಿಂದ ಮಹತ್ವದ ಸಹಾಯ ಕೂಡ ದೊರೆಯುವಂತಹ ದಿನ. ಸಾಮಾಜಿಕ ವಲಯದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಮನ್ನಣೆಯೂ ಕೂಡ ಸಿಗುವಂತದ್ದನ್ನ ಖಂಡಿತವಾಗಿಯೂ ನೋಡ್ತೀರಾ. ಇನ್ನು ದೈಹಿಕವಾಗಿ ಆರೋಗ್ಯ ಸುಸ್ಥಿತಿಯಲ್ಲಿದ್ದರೂ ಕೂಡ ಅತಿಯಾದ ಆಲೋಚನೆಗಳಿಂದಾಗಿ ಮಾನಸಿಕ ಆಯಾಸ ಅಥವಾ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ಶನಿವಾರದ ಪ್ರಭಾವದಿಂದಾಗಿ ಸಂವಹನ ಮತ್ತು ಪ್ರಯಾಣದ ವೇಳೆ ರಸ್ತೆ ಸುರಕ್ಷೆಯ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನ ಅಗತ್ಯವಾಗಿ ತಗೊಳ್ಬೇಕಾಗುತ್ತೆ. ಉಸಿರಾಟದ ಕ್ರಿಯೆ ಹಾಗೂ ಪ್ರಾಣಾಯಾಮಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡಬೇಕಾಗುತ್ತೆ ಇಂದಿನ ದಿವಸ. ನೀವು ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಾಧ್ಯವಾದರೆ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಸ್ವಾಮಿಗೆ ಸಿಂಧೂರ ಅಥವಾ ವಿಳ್ಳೆದೆಲೆಯ ಹಾರವನ್ನ ಅರ್ಪಿಸುವುದರಿಂದ ಮಂಗಳ ಮತ್ತು ಶನಿ ಇಬ್ಬರು ಅನುಗ್ರಹವೂ ಕೂಡ ಲಭಿಸುವಂತದ್ದು. ಕಾರ್ಯವೈಫಲ್ಯಗಳು ಕೂಡ ದೂರವಾಗುವಂತದ್ದು. ಇನ್ನು ಸಂಜೆ ವೇಳೆ ಅರಳಿ ಮರದ ಬಳಿ ಅಥವಾ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇಂದು ನಿರ್ಗತಿಕರಿಗೆ ಅಥವಾ ಕಷ್ಟದಲ್ಲಿರುವವರಿಗೆ ಕಪ್ಪು ಕಡಲೆ, ಕಪ್ಪು ಎಳ್ಳು ಅಥವಾ ಕೈಲಾದಂತಹ ಧನ ಸಹಾಯವನ್ನ ಮಾಡಿ. ಶನಿವಾರದ ದಿನ ಮಾಡುವ ದಾನವು ಸತ್ಫಲಗಳನ್ನ ನೀಡುವಂತಹದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಗಾಢ ನೀಲಿ ಅಥವಾ ಕೆಂಪು ಬಣ್ಣದ ಕರವಸ್ತ್ರವನ್ನ ಬಳಸುವುದು ಧನಾತ್ಮಕ ಶಕ್ತಿಯನ್ನ ಆಕರ್ಷಿಸಲು ಸಹಕಾರಿಯಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಬೇಕಾಗುತ್ತೆ. ವೃಷಭ ರಾಶಿಯವರೇ, ನಿಮ್ಮ ರಾಶಿಯ ಸಂಕೇತವೇ ಬಲವಾದಂತಹ ವೃಷಭ ಅಂದರೆ ಗುಳಿ. ನಿಮ್ಮಲ್ಲಿರುವಂತಹ ಸಹನೆ ಮತ್ತು ದೃಢತೆಯೇ ನಿಮ್ಮ ನಿಜವಾದಂತಹ ಆಧ್ಯಾತ್ಮಿಕ ಹಾಗೂ ಲೌಕಿಕ ಶಕ್ತಿಯಾಗುವಂಥದ್ದು. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಎಂಬ ನಂಬಿಕೆ ನಿಮ್ಮದಾಗಿರಬೇಕಾಗುತ್ತೆ. ಬೀಜವೊಂದು ಮಣ್ಣಿನ ಆಳದಲ್ಲಿ ಕತ್ತಲನ್ನ ಸೀಳಿ ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಾಗ ಮಾತ್ರ ಅದು ಒಂದು ಭವ್ಯ ವೃಕ್ಷವಾಗಿ ಹೊರಹೊಮ್ಮಲು ಸಾಧ್ಯ. ಜೀವನದಲ್ಲಿ ಸದ್ಯಕ್ಕೆ ಎದುರಾಗುತ್ತಿರುವಂತಹ ನಿಶಬ್ದ, ಒಂಟಿತನ ಅಥವಾ ನಿರಾಸೆಗಳು ನಿಮ್ಮ ಅಂತ್ಯವಲ್ಲ, ಬದಲಾಗಿ ಅದು ನಿಮ್ಮ ಆಂತರಿಕ ಶಕ್ತಿಯು ಮರುಹುಟ್ಟು ಪಡೆಯುತ್ತಿರುವಂತಹ ಅಮೂಲ್ಯವಾದಂತಹ ಕ್ಷಣ. ತಾಳ್ಮೆಯಿಂದ ಕಾಯಬೇಕಾಗುತ್ತೆ. ಆಗ ಪ್ರಕೃತಿಯು ಯಾರಿಗೂ ಕೂಡ ಅನ್ಯಾಯವನ್ನ ಮಾಡುವುದಿಲ್ಲ. ಒಂದಲ್ಲ ಒಂದು ದಿನ ಯಶಸ್ಸು ನಿಮ್ಮದಾಗುವಂತದ್ದು. ಇಂದು ಆರ್ಥಿಕವಾಗಿ ಯೋಚಿಸಿ ಹೆಜ್ಜೆ ಇಡಬೇಕಾದಂತಹ ದಿನ. ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ದೀರ್ಘಾವಧಿಯ ಹೂಡಿಕೆಗಳಿಗೆ ಇಂದು ಸೂಕ್ತವಾದಂತಹ ದಿನವಲ್ಲ. ಧನ ಸ್ವರೂಪಿಯಾದಂತಹ ಶುಕ್ರನ ಕೃಪೆಯಿದ್ದ ಅನಗತ್ಯ ಶೋಕಿಗಾಗಿ ಹಣ ವ್ಯಯಿಸುವುದನ್ನ ನಿಯಂತ್ರಿಸುವುದು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಸ್ಥಿರತೆಗೆ ಹೆಸರಾದಂತಹ ವೃಷಭ ರಾಶಿಯವರಿಗೆ ಇಂದು ವೃತ್ತಿ ರಂಗದಲ್ಲಿ ತಾಳ್ಮೆಯ ಪರೀಕ್ಷೆ ಆಗಬಹುದು. ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ತಕ್ಷಣ ಫಲ ಸಿಗದಿದ್ದರೂ ನಿರಾಶರಾಗಬೇಡಿ. ನಿಮ್ಮ ಶ್ರಮವನ್ನ ಮೇಲಾಧಿಕಾರಿಗಳು ಗಮನಿಸುತ್ತಿದ್ದಾರೆ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಹೊಸ ಆರ್ಡರ್ಗಳು ಸಿಗುವಂತಹ ಸಾಧ್ಯತೆ ಇದೆ. ಇಂದು ಯಾವುದೇ ಹೊಸ ಜಂಟಿ ವ್ಯವಹಾರಕ್ಕೆ ಕೈ ಹಾಕುವ ಮುನ್ನ ಆಳವಾಗಿ ಆಲೋಚನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಇಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ನಿಮ್ಮ ಹಠದ ಸ್ವಭಾವವನ್ನ ಬದಿಗಿಟ್ಟು ಸಂಗಾತಿಯ ಅಥವಾ ಕುಟುಂಬದ ಹಿರಿಯರ ದೃಷ್ಟಿಕೋನವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಪ್ರೇಮಿಗಳಿಗೆ ಇಂದು ಭಾವನಾತ್ಮಕ ಬೆಂಬಲದ ಅಗತ್ಯವಿರುವಂತದ್ದು. ಮನೆಯಲ್ಲಿ ಪ್ರಶಾಂತತೆಯನ್ನ ಕಾಪಾಡಿಕೊಳ್ಳಲು ಮೌನವೇ ಅತ್ಯುತ್ತಮವಾದಂತಹ ಅಸ್ತ್ರವಾಗುವಂಥದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಕಣ್ಣಿನ ದೋಷ, ಉಷ್ಣಾಂಶದ ಬಾಧೆ ಅಥವಾ ಗಂಟಲಿನ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಅತಿಯಾದ ಮಾನಸಿಕ ಆತಂಕದಿಂದ ದೈಹಿಕ ದಣಿವು ಹೆಚ್ಚಾಗಬಹುದು. ಧೂಳಿನ ವಾತಾವರಣದಿಂದ ದೂರವಿರಬೇಕು ಮತ್ತು ಪ್ರಾಣಾಯಾಮಕ್ಕೆ ಒತ್ತನ್ನು ನೀಡಬೇಕಾಗುತ್ತೆ. ಇಂದು ಸಂಜೆ ಸೂರ್ಯಾಸ್ತದ ನಂತರ ಹತ್ತಿರದ ದೇವಸ್ಥಾನದಲ್ಲಿ ಅಥವಾ
ಮನೆಯ ದೇವರ ಕೋಣೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಶನಿ ಮಹಾತ್ಮನಿಗೆ ನಮಸ್ಕರಿಸಿ ಇದು ವೃತ್ತಿ ಜೀವನದ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ವೃಷಭ ರಾಶಿಯ ಅಧಿಪತಿಯಾದಂತಹ ಶುಕ್ರನಿಗೆ ಪ್ರೀತಿಯಾದಂತಹ ಮಹಾಲಕ್ಷ್ಮಿಯ ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ಇದು ಬಿಳಿ ಬಣ್ಣದ ಹೂಗಳನ್ನ ದೇವಿಗೆ ಅರ್ಪಿಸುವುದರಿಂದ ಆರ್ಥಿಕ ಸಂಕಷ್ಟಗಳು ಕೂಡ ದೂರವಾಗುವಂತದ್ದು. ಇಂದು ಸಮಾಜದಲ್ಲಿ ಕಷ್ಟದಲ್ಲಿರುವವರಿಗೆ ಅಥವಾ ದೈಹಿಕವಾಗಿ ಅಶಕ್ತರಾಗಿರುವವರಿಗೆ ನಿಮ್ಮ ಕೈಲಾದಂತಹ ಅನ್ನದಾನ ಅಥವಾ ಸಹಾಯವನ್ನ ಮಾಡಿ. ಇದು ರಾಶಿಯ ನಕಾರಾತ್ಮಕ ಶಕ್ತಿಯನ್ನ ಕಡಿಮೆ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಮಿಥುನ ರಾಶಿಯವರೇ, ದ್ವಿ ಸ್ವಭಾವದ ನಿಮ್ಮ ಮನಸ್ಸು ಇಂದು ಗೊಂದಲಕ್ಕೆ ಒಳಗಾಗಬಹುದು. ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಇಂದಿನ ಸವಾಲುಗಳು ನಾಳೆಯ ಸುಂದರ ದಿನಕ್ಕೆ ನಿಮ್ಮನ್ನ ಪಕ್ವಗೊಳಿಸುತ್ತಿವೆ ಅಷ್ಟೇ. ನಿಮ್ಮ ಬುದ್ಧಿಶಕ್ತಿಯನ್ನ ಅಂತರ್ಮುಖಿಯಾಗಿಸಿ ಆತ್ಮಾವಲೋಕನವನ್ನ ಮಾಡಿಕೊಳ್ಳಿ. ಬಿರುಗಾಳಿಗೆ ಸಿಲುಕಿದಂತಹ ದೋಣಿ ಅಲಗಾಡಬಹುದು, ಆದರೆ ಚುಕ್ಕಾಣಿ ಹಿಡಿದ ಕೈ ದೃಢವಾಗಿದ್ದರೆ ದಡ ಸೇರುವುದು ನಿಶ್ಚಿತವಾಗಿರುತ್ತದೆ. ನಿಮ್ಮ ಆಲೋಚನೆಗಳು ನಿಮ್ಮ ನಿಯಂತ್ರಣದಲ್ಲಿದ್ದರೆ ಹೊರಗಿನ ಯಾವುದೇ ಜಂಟಾಟಗಳು ನಿಮ್ಮ ಆಂತರಿಕ ಶಾಂತಿಯನ್ನ ಭಂಗಗೊಳಿಸಲು ಸಾಧ್ಯವಿಲ್ಲ. ಲೌಕಿಕ ಅಸ್ಥಿರತೆಯ ನಡುವೆಯೂ ನಿಮ್ಮ ಆತ್ಮಶಕ್ತಿಯನ್ನ ಕಂಡುಕೊಳ್ಳುವುದೇ ನಿಜವಾದಂತಹ ಜ್ಞಾನವಾಗಿದೆ. ಇಂದು ಆರ್ಥಿಕವಾಗಿ ಕಠಿಣ ಸವಾಲುಗಳು ಎದುರಾಗಬಹುದಾದಂತಹ ದಿನ. ಆದಾಯಕ್ಕಿಂತ ಖರ್ಚಿನ ಪ್ರಮಾಣ ಹೆಚ್ಚಾಗುವಂತಹ ಸಂಭವವಿದೆ. ಅನಿರೀಕ್ಷಿತ ಪ್ರಯಾಣ ಅಥವಾ ಆರೋಗ್ಯದ ನಿಮಿತ್ತ ಹಣ ವ್ಯಯವಾಗಬಹುದು. ಯಾವುದೇ ರೀತಿಯ ಸಾಲ ನೀಡುವಿಕೆ ಅಥವಾ ಸಾಲ ಪಡೆಯುವಿಕೆಯಿಂದ ದೂರವಿರಬೇಕಾಗುತ್ತೆ. ಭವಿಷ್ಯದ ಹೂಡಿಕೆಗಳಿಗಾಗಿ ಇಂದು ತಜ್ಞರ ಸಲಹೆಯನ್ನ ಪಡೆಯುವುದು ಕೂಡ ಸೂಕ್ತವಾದಂತಹ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ತಪ್ಪು ಗ್ರಹಿಕೆಗಳಿಂದಾಗಿ ಸಣ್ಣ ಮಟ್ಟದ ಅಶಾಂತಿ ಉಂಟಾಗಬಹುದು. ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಮೌನ ಮತ್ತು ಸಂಯಮದಿಂದ ವಿವಾದಗಳನ್ನ ತಡೆಯಬೇಕಾಗುತ್ತೆ. ದೂರದ ಸಂಬಂಧಿಗಳಿಂದ ಶುಭ ವಾರ್ತೆಗಳು ಬರಬಹುದು. ಮಕ್ಕಳ ನಡವಳಿಕೆಯ ಕಡೆಗೆ ಇಂದು ಸ್ವಲ್ಪ ನಿಗಾವನ್ನ ಇಡುವುದು ಕೂಡ ಅಗತ್ಯವಾಗಿದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇಂದು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡುವಂತಹ ಸಾಧ್ಯತೆ ಇದೆ. ನಿಮ್ಮ ವಾಕುಚಾತುರ್ಯ ಮತ್ತು ತಾಳ್ಮೆಯಿಂದ ಪರಿಸ್ಥಿತಿಯನ್ನ ತಿಳಿಗೊಳಿಸುವುದು ಉತ್ತಮ. ಇನ್ನು ಶನಿವಾರದ ಪ್ರಭಾವ ಇರುವುದರಿಂದ ಹಿರಿಯ ಅಧಿಕಾರಿಗಳಿಂದ ಕೆಲಸದ ಒತ್ತಡ ಹೆಚ್ಚಾಗಬಹುದು. ವ್ಯಾಪಾರಸ್ಥರು ಇಂದು ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಆತುರವನ್ನ ಪಡಬೇಡಿ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಕೂಡ ಪಾರದರ್ಶತೆಯನ್ನ ನೀವು ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ಮಾನಸಿಕ ಗೊಂದಲಗಳು ಮತ್ತು ಅತಿಯಾದ ಆಲೋಚನೆಗಳಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವಿನಂತಹ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಶನಿವಾರದ ಒಲವು ಇರುವುದರಿಂದ ದೈಹಿಕ ಶ್ರಮ ಹೆಚ್ಚಾಗಲಿದ್ದು ಸಂಜೆಯ ವೇಳೆಗೆ ಆಯಾಸ ಕೂಡ ಕಾಡಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇಂದು ಸಂಜೆ ಸೂರ್ಯಾಸ್ತದ ನಂತರ ಹತ್ತಿರದ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿಯೇ ಶನಿ ದೇವರಿಗೆ ಅಥವಾ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವಂತದ್ದು. ಇನ್ನು ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಿಸುವುದರಿಂದ ಶನಿ ದೋಷಗಳ ತೀವ್ರತೆ ಕಡಿಮೆಯಾಗಿ ಆತ್ಮವಿಶ್ವಾಸ ಕೂಡ ವೃದ್ಧಿಯಾಗುವಂತದ್ದು. ನಿಮ್ಮ ಕೈಲಾದಂತಹ ಮಟ್ಟಿಗೆ ದೈಹಿಕ ಶ್ರಮ ವಹಿಸುವಂತಹ ಕಾರ್ಮಿಕರಿಗೆ ಅಥವಾ ನಿರ್ಗತಿಕರಿಗೆ ಕಪ್ಪು ಕಡಲೆ, ಕಪ್ಪು ಎಳ್ಳು ಅಥವಾ ನೀಲಿ ಆಗಿರಬಹುದು ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಮೂಕ ಪ್ರಾಣಿಗಳಿಗೆ, ವಿಶೇಷವಾಗಿ ಕಾಗೆಗಳಿಗೆ ಅಥವಾ ಕಪ್ಪು ನಾಯಿಗೆ ಆಹಾರವನ್ನ ನೀಡುವುದು ಅತ್ಯಂತ ಶ್ರೇಯಸ್ಕರವಾದುದು. ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಿ. ಕಟಕ ರಾಶಿಯವರೇ, ಸಮುದ್ರದ ಆಳದಲ್ಲಿರುವ ಮುತ್ತನ್ನ ಪಡೆಯಬೇಕಾದರೆ ಅಲೆಗಳ ಆರ್ಭಟವನ್ನ ಎದುರಿಸಲೇಬೇಕು. ಹಾಗೆಯೇ ನಿಮ್ಮ ಆಂತರಿಕ ಭಾವನೆಗಳ ಆಳವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಹೊರಗಿನ ಜಗತ್ತಿನ ಸಣ್ಣ ಪುಟ್ಟ ಚಂಡಮಾರುತಗಳು ನಿಮ್ಮ ಆತ್ಮ ಸ್ಥೈರ್ಯವನ್ನ ಅಲುಗಾಡಿಸದಂತೆ ನೋಡಿಕೊಳ್ಬೇಕಾಗತ್ತೆ. ನಿಮ್ಮ ತಾಳ್ಮೆ ಮತ್ತು ಸೃಜನಶೀಲತೆಯೇ ನಿಮ್ಮನ್ನ ವಿಜಯದ ದಂಡೆಗೆ ತಲುಪಿಸುವಂತದ್ದು. ಇಂದು ಹಣಕಾಸಿನ ದೃಷ್ಟಿಯಿಂದ ಎಚ್ಚರಿಕೆಯಾದಂತಹ ದಿನ. ಆದಾಯದ ಮೂಲಗಳು ಸುಸ್ಥಿರವಾಗಿದ್ದರೂ ಅನಿರೀಕ್ಷಿತ ಗೃಹೋಪಯೋಗಿ ಖರ್ಚುಗಳು ಅಥವಾ ಆರೋಗ್ಯದ ನಿಮಿತ್ತ ವ್ಯಯವಾಗುವಂತಹ ಸಂಭವವಿದೆ. ದೀರ್ಘಾವಧಿಯ ಹೂಡಿಕೆಗಳ ಕಡೆಗೆ ಗಮನವನ್ನ ಹರಿಸಿ. ಸದ್ಯದ ಮಟ್ಟಿಗೆ ಸಾಲ ನೀಡುವಿಕೆಯನ್ನ ಆಲಿಸುವುದು ಕೂಡ ಸೂಕ್ತವಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂತದ್ದು. ನಿಮ್ಮ ಮೃದು ಸ್ವಭಾವ ಹಾಗೂ ತಾಳ್ಮೆಯು ಸಂಕೀರ್ಣ ಪರಿಸ್ಥಿತಿಗಳನ್ನ ನಿಭಾಯಿಸಲು ನೆರವಾಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಆಸ್ಪದವನ್ನ ನೀಡಬೇಡಿ. ವ್ಯಾಪಾರಸ್ಥರಿಗೆ ಶನಿವಾರದ ದಿನವಾಗಿರುವುದರಿಂದ ಕಬ್ಬಿಣ, ತೈಲ ಅಥವಾ ಯಂತ್ರೋಪಕರಣ ವ್ಯವಹಾರದಲ್ಲಿ ಉತ್ತಮ ಲಾಭದಾಯಕವಾದಂತಹ ಅವಕಾಶಗಳು ಕೂಡ ಬರುವಂತಹ ದಿನವಾಗಿದೆ. ಇನ್ನು ಭಾವನಾತ್ಮಕವಾಗಿ ಇಂದು ನೀವು ಸ್ವಲ್ಪ ಸೂಕ್ಷ್ಮವಾಗಿರಬೇಕಾಗುತ್ತೆ. ಕುಟುಂಬದ ಸದಸ್ಯರ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಜೀವನ ಸಂಗಾತಿಯು ನಿಮ್ಮ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಬೆಂಬಲವಾಗಿ ನಿಲ್ಲುವಂತಹ ದಿನವಾಗಿದೆ. ಇನ್ನು ತಾಯಿಯವರ ಆರೋಗ್ಯದ ಕಡೆಗೆ ವಿಶೇಷ ಗಮನವನ್ನ ಹರಿಸುವುದು ಕೂಡ ಅಗತ್ಯವಾಗಿರುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ಮಾನಸಿಕ ಒತ್ತಡ ಹಾಗೂ ಅತಿಯಾದಂತಹ ಆಲೋಚನೆಗಳಿಂದಾಗಿ ನಿದ್ರಾಹೀನತೆ ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಪ್ರಕೃತಿಯ ಮಡಿಲಿನಲ್ಲಿ ಸ್ವಲ್ಪ ಸಮಯವನ್ನ ಕಳೆಯುವುದು
ಮಾಡುವುದು ಮತ್ತು ಪ್ರಾಣಾಯಾಮವನ್ನ ಮಾಡುವುದು ನಿಮ್ಮ ಮನಸ್ಸನ್ನ ಶಾಂತಗೊಳಿಸಿ ನಿಮಗೆ ಸಕಲ ಒಂದು ಕೆಲಸಗಳಲ್ಲಿ ಒಂದು ಸ್ಥೈರ್ಯವನ್ನ ನೀಡುವಂಥದ್ದು. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ, ಶನಿವಾರದ ದಿನವಾಗಿದ್ದರಿಂದ ಸಂಜೆ ವೇಳೆ ಶನಿ ಮಹಾತ್ಮನಿಗೆ ಅಥವಾ ಆಂಜನೇಯನಿಗೆ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ವೃತ್ತಿ ಜೀವನದ ಅಡೆತಡೆಗಳು ಕೂಡ ನಿವಾರಣೆ ಆಗುವಂತದ್ದನ್ನ ನೋಡ್ತೀರಾ. ಇನ್ನು ಚಂದ್ರಾಧಿಪತಿಯಾದಂತಹ ಕಟಕ ರಾಶಿಯವರು ಶಿವನಿಗೆ ಜಲಾಭಿಷೇಕವನ್ನ ಮಾಡುವುದು ಅಥವಾ ಓಂ ನಮಃ ಶಿವಾಯ ಮಂತ್ರವನ್ನ ಪಠಿಸುವುದು ಮಾನಸಿಕ ಗೊಂದಲಗಳನ್ನ ದೂರ ಮಾಡುವಂತದ್ದು. ಇನ್ನು ಅಸಹಾಯಕರಿಗೆ ಅಥವಾ ವೃದ್ಧರಿಗೆ ಕಪ್ಪು ಕಡಲೆ ಅಥವಾ ಆಹಾರವನ್ನ ದಾನವಾಗಿ ಮಾಡಿ. ಇದು ನಿಮ್ಮ ರಾಶಿಗೆ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ತರುವಂತದ್ದು. ಇನ್ನು ಬಣ್ಣದ ಬಳಕೆಯನ್ನ ನೋಡುವುದಾದರೆ, ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ನೀಲಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಬಿಳಿ ಮತ್ತು ತಿಳಿ ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ನೀವು ಯಶಸ್ಸನ್ನ ಕಾಣ್ತೀರಾ ಈ ದಿನ. ಸಿಂಹರಾಶಿಯವರೇ, ಬೆಂಕಿಯ ಜ್ವಾಲೆಯು ಎತ್ತರಕ್ಕೆ ಚಿಮ್ಮುವ ಮುನ್ನ ಕಲ್ಲಿದ್ದಲು ತನ್ನನ್ನ ತಾನು ಸುಟ್ಟುಕೊಳ್ಳಬೇಕಾಗುತ್ತದೆ. ಹಾಗೆಯೇ ನಿಮ್ಮ ಜೀವನದ ಸವಾಲುಗಳು ನಿಮ್ಮನ್ನ ನಾಶ ಮಾಡಲು ಬರುತ್ತಿಲ್ಲ, ಬದಲಾಗಿ ನಿಮ್ಮೊಳಗಿರುವಂತಹ ಅದೃಶ್ಯ ಶಕ್ತಿಯನ್ನ ಜಾಗೃತಗೊಳಿಸಿ ನಿಮ್ಮನ್ನ ರಾಜನಂತೆ ಸಿಂಹಾಸನದ ಮೇಲೆ ಕೂರಿಸಲು ಬರುತ್ತಿವೆ. ಸಿಂಹವು ಎಂದಿಗೂ ಕೂಡ ಪರಿಸ್ಥಿತಿಗೆ ಶರಣಾಗುವುದಿಲ್ಲ, ಅದು ತನ್ನ ಹಾದಿಯನ್ನ ತಾನೇ ಸೃಷ್ಟಿಕೊಳ್ಳುತ್ತದೆ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ದೃಢ ನಂಬಿಕೆ ನಿಮ್ಮ ಅತಿ ದೊಡ್ಡದಾದಂತಹ ಕಿರೀಟವೆಂಬುದನ್ನ ಮರೆಯುವ ಹಾಗಿಲ್ಲ. ಇಂದು ವೃತ್ತಿ ರಂಗದಲ್ಲಿ ನಿಮ್ಮ ನಾಯಕತ್ವದ ಗುಣಗಳಿಗೆ ಸೂಕ್ತವಾದಂತಹ ವೇದಿಕೆ ಲಭಿಸಲಿದೆ. ಸಹೋದ್ಯೋಗಿಗಳು ನಿಮ್ಮ ನಿರ್ಧಾರಗಳನ್ನ ಗೌರವಿಸುತ್ತಾರೆ ಮತ್ತು ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯ ಮಾತುಗಳು ಕೂಡ ಕೇಳಿ ಬರುತ್ತವೆ. ವ್ಯಾಪಾರಸ್ಥರಿಗೆ ಹಳೆಯ ಯೋಜನೆಗಳನ್ನ ಮರುಪ್ರಾರಂಭಿಸಲು ಅಥವಾ ಹೊಸ ಮಾರುಕಟ್ಟೆಗೆ ವಿಸ್ತರಿಸಲು ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನವಾಗಿದೆ. ರಾಜಕೀಯ ಅಥವಾ ಸರ್ಕಾರಿ ವಲಯದಲ್ಲಿ ಕೆಲಸಗಳಲ್ಲಿ ಪ್ರಗತಿಯು ಕೂಡ ಕಂಡುಬರುವಂತಹ ದಿನ. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಧನಾತ್ಮಕ ಬದಲಾವಣೆಗಳು ಕೂಡ ಬರುವಂತಹ ದಿನವಾಗಿದೆ. ನಿರೀಕ್ಷಿತ ಮೂಲಗಳಿಂದ ಧನ ಆಗಮನವಾಗಲಿದ್ದು ದೀರ್ಘಕಾಲದ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂತಹ ದಿನ. ಆಸ್ತಿ ಖರೀದಿ ಅಥವಾ ಷೇರು ಮಾರುಕಟ್ಟೆಯ ದೀರ್ಘಾವಧಿ ಹೂಡಿಕೆಗಳಿಗೆ ಸಂಬಂಧಿಸಿದಂತೆ ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಇದು ಒಳ್ಳೆಯ ಸಮಯವಾಗಿದೆ. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಣೆಯಲ್ಲ ಸಾಗುವಂತದ್ದು. ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ಹೆಚ್ಚಿಸುವಂತದ್ದು. ಜೀವನ ಸಂಗಾತಿಯೊಂದಿಗೆ ಸಣ್ಣ ವೈಚಾರಿಕ ಭಿನ್ನಾಭಿಪ್ರಾಯಗಳು ಮೂಡಬಹುದಾದರೂ ಪರಸ್ಪರ ಮಾತುಕತೆಯಿಂದ ಅದು ಸುಲಭವಾಗಿ ಬಗೆಹರಿಯುವಂತದ್ದು. ಇನ್ನು ಮಕ್ಕಳ ಯಶಸ್ಸು ಮನಸ್ಸಿಗೆ ಹೆಮ್ಮೆಯನ್ನ ತರುವಂತದ್ದು. ಸಂಜೆ ವೇಳೆಗೆ ಬಂಧು ಮಿತ್ರರ ಭೇಟಿಯ ಯೋಗವು ಕೂಡ ಅತಿ ಹೆಚ್ಚಾಗಿ ಈ ದಿನ ಕಾಣ್ತೀರ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದ್ರೆ, ಈ ದಿನದ ಆರಂಭವು ಉತ್ಸಾಹಭರಿತವಾಗಿರುತ್ತದೆ. ಆದರೆ ಸಿಂಹರಾಶಿಯ ಅಧಿಪತಿ ಸೂರ್ಯನಾಗಿರುವುದರಿಂದ ಅತಿಯಾದ ಉಷ್ಣಾಂಶ ಅಥವಾ ಪಿತ್ತದ ಸಮಸ್ಯೆಗಳಿಂದಾಗಿ ಸಂಜೆ ವೇಳೆಗೆ ಸ್ವಲ್ಪ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರು ಮತ್ತು ನೈಸರ್ಗಿಕ ಪಾನೀಯಗಳನ್ನ ಸೇವಿಸುವುದು ಕೂಡ ಉತ್ತಮವಾದುದು. ಇಂದು ಸಂಜೆ ಸೂರ್ಯಾಸ್ತದ ನಂತರ ಹತ್ತಿರದ ಆಂಜನೇಯ ಅಥವಾ ಶನಿ ದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ ಶನಿ ಚಾಲಿಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಉದ್ಯೋಗದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಮುಂಜಾನೆ ಸೂರ್ಯ ದೇವನಿಗೆ ತಾಮ್ರದ ಪಾತ್ರೆಯಿಂದ ಅಗ್ರ್ಯವನ್ನ ನೀಡಿ ಓಂ ಸೂರ್ಯಾಯ ನಮಃ ಎಂದು ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಆತ್ಮವಿಶ್ವಾಸ ವೃದ್ಧಿ ಆಗುವಂತದ್ದು. ಇನ್ನು ಕಪ್ಪು ಕಡಲೆ ಅಥವಾ ಕಪ್ಪು ಬಣ್ಣದ ವಸ್ತ್ರವನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಿ. ಪ್ರಾಣಿ ಪಕ್ಷಿಗಳಿಗೆ ಅಥವಾ ಮೂಕ ಜೀವಿಗಳಿಗೆ ಆಹಾರವನ್ನ ನೀಡುವುದು ಜಾತಕದ ದೋಷಗಳನ್ನ ಕಡಿಮೆ ಮಾಡುವಂತದ್ದು. ಇಂದು ಶುಭ ಸಂಖ್ಯೆಯಾಗಿ 1 ಮತ್ತು 5 ಬಳಸಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಕೇಸರಿ, ಹಳದಿ ಅಥವಾ ಗಾಢ ಕೆಂಪು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಹಳದಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರೇ, ಬಿರುಗಾಳಿಗೆ ಸಿಲುಕಿದ ಹಡಗು ಸಮುದ್ರದ ಆಳವನ್ನ ಅರಿಯಬಲ್ಲದೆ ಹೊರತು ದಡ ಸೇರುವ ಆತುರದಲ್ಲಿದ್ದಾಗ ಅಲ್ಲ. ಜೀವನದಲ್ಲಿ ಬರುವ ಸವಾಲುಗಳು ನಿಮ್ಮ ವೇಗವನ್ನ ತಗ್ಗಿಸಬಹುದು, ಆದರೆ ಅವು ನಿಮ್ಮ ಅಂತರಂಗದ ಶಕ್ತಿಯನ್ನ ಮತ್ತು ವಿವೇಕವನ್ನ ವೃದ್ಧಿಸಲು ಪ್ರಕೃತಿ ಹೂಡಿರುವಂತಹ ತಂತ್ರಗಳಾಗಿರುತ್ತವೆ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಅಸ್ತ್ರ ಎಂಬುದನ್ನ ನೀವು ಯಾವಾಗಲೂ ನೆನಪಿನಲ್ಲಿಟ್ಟುಕೊಳ್ಬೇಕಾಗುತ್ತೆ. ಇಂದು ವೃತ್ತಿರಂಗದಲ್ಲಿ ಅತ್ಯಂತ ಜವಾಬ್ದಾರಿಯುತ ದಿನವಾಗಿರುತ್ತದೆ. ನಿಮ್ಮ ಕಠಿಣವಾದಂತಹ ಪರಿಶ್ರಮ ಮತ್ತು ವ್ಯವಸ್ಥಿತ ಕೆಲಸದ ಶೈಲಿಗೆ ಉನ್ನತ ಅಧಿಕಾರಿಗಳಿಂದ ಮನ್ನಣೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಸಿಗುವಂತಹ ಯೋಗವಿದೆ. ನೂತನ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ದಾಖಲೆಗಳನ್ನ ಕೂಲಂಕುಷವಾಗಿ ಪರಿಶೀಲಿಸುವುದು ಕೂಡ ಕಡ್ಡಾಯವಾಗಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಪ್ರಗತಿಪರವಾದಂತಹ ದಿನ. ಧನ ಹರಿವು ಉತ್ತಮವಾಗಿದ್ದರೂ ಶನಿವಾರವಾಗಿರುವುದರಿಂದ ವಾಹನ ಅಥವಾ ಯಂತ್ರೋಪಕರಣ ರಿಪೇರಿಗಾಗಿ ಅನಿರೀಕ್ಷಿತ ಖರ್ಚುಗಳು ಕೂಡ ಎದುರಾಗಬಹುದು. ದೀರ್ಘಾವಧಿ ಉಳಿತಾಯ
ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಒಳ್ಳೆಯ ಸಮಯವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗ್ತದೆ. ಜೀವನ ಸಂಗಾತಿಯೊಂದಿಗಿನ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೌನದಿಂದ ಪರಿಹಾರವಾಗಲಿವೆ. ಇನ್ನು ಅತಿಥಿಗಳ ಆಗಮನದಿಂದಾಗಿ ಗೃಹದಲ್ಲಿ ಧಾರ್ಮಿಕ ಮತ್ತು ಮಂಗಳಕರ ವಾತಾವರಣವನ್ನ ಕೂಡ ಸೃಷ್ಟಿಯಾಗುವಂತದ್ದನ್ನ ಈ ದಿನ ನೀವು ಖಂಡಿತವಾಗಿಯೂ ನೋಡ್ತೀರಾ. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ಕಾಣುವಂತಹ ದಿನವಾಗಿದೆ. ವಾಯು ಪ್ರಕೋಪ ಅಂದ್ರೆ ಗ್ಯಾಸ್ಟ್ರಿಕ್ ಅಥವಾ ಉದರ ಸಂಬಂಧಿ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಆಹಾರ ಪದ್ಧತಿಯಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಳಿ ಮತ್ತು ಧೂಮಪಾನ ಮತ್ತು ಕರಿದಂತಹ ಪದಾರ್ಥಗಳಿಂದ ಆದಷ್ಟು ದೂರವಿದ್ದಲ್ಲಿ ಮಾತ್ರ ನಿಮ್ಮ ಆರೋಗ್ಯದಲ್ಲಿ ಸ್ಥಿರತೆಯನ್ನ ನೀವು ನೋಡುವಂತಹ ದಿನವಾಗುತ್ತೆ. ಇಂದು ವಿಶೇಷ ಪರಿಹಾರಗಳನ್ನು ನೋಡುವುದಾದರೆ ಸಂಜೆ ವೇಳೆ ಶನಿ ದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ವೃತ್ತಿ ಬದುಕಿನ ಅಡೆತಡೆಗಳು ಕೂಡ ದೂರವಾಗುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇಂದು ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಿಸುವುದರಿಂದ ಮಾನಸಿಕ ಆತಂಕಗಳು ನಿವಾರಣೆಯಾಗಿ ಧೈರ್ಯ ಕೂಡ ಮೂಡುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಕಪ್ಪು ನಾಯಿಗೆ ಸೇವೆಯನ್ನ ಮಾಡಬೇಕಾಗುತ್ತೆ. ಸಾಧ್ಯವಾದರೆ ನಿಮಗೆ ಕಪ್ಪು ಬಣ್ಣದ ನಾಯಿಗೆ ಅಥವಾ ಪಕ್ಷಿಗಳಿಗೆ ಆಹಾರವನ್ನ ನೀಡಿ. ಇದು ರಾಹು ಕೇತು ಮತ್ತು ಶನಿ ದೋಷಗಳಿಗೆ ಉತ್ತಮವಾದಂತಹ ಪರಿಹಾರವಾಗಿರುವಂತದ್ದು. ದಾನವಾಗಿ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನ ದಾನವಾಗಿ ಮಾಡುವುದು ಕೂಡ ಅತ್ಯಂತ ಶ್ರೇಯಸ್ಕರವಾದುದು. ಶುಭ ಸಂಖ್ಯೆಯಾಗಿ 5 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ನೀವು ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಈ ದಿನ ನೀವು ಕಂಡೇ ಕಾಣ್ತೀರಾ. ತುಲಾ ರಾಶಿಯವರೇ, ಜಗತ್ತಿನಲ್ಲಿ ಪ್ರತಿಯೊಂದನ್ನ ಸಮತೋಲನದಲ್ಲಿಡುವುದು ಕೇವಲ ಪ್ರಕೃತಿಯ ನಿಯಮವಲ್ಲ, ಅದು ನಿಮ್ಮ ಆಂತರಿಕ ಶಕ್ತಿಯೂ ಹೌದು. ಹೊರಗಿನ ಬಿರುಗಾಳಿಗಳು ನಿಮ್ಮನ್ನ ತಲ್ಲಣಗೊಳಿಸಿದಾಗ ನಿಮ್ಮೊಳಗಿನ ನಿಶಬ್ದ ಮತ್ತು ತಾಳ್ಮೆಯೇ ನಿಮ್ಮನ್ನ ರಕ್ಷಿಸುವಂತಹ ಅಸ್ತ್ರವಾಗುತ್ತವೆ. ಸಮುದ್ರವು ಮೇಲ್ನೋಟಕ್ಕೆ ಅಲೆಗಳಿಂದ ಅಬ್ಬರಿಸಿದರೂ ಅದರ ಆಳ ಎಂದಿಗೂ ಕೂಡ ಪ್ರಶಾಂತವಾಗಿರುತ್ತದೆ. ನಿಮ್ಮ ಆಳದ ಸಾಮರ್ಥ್ಯವನ್ನ ನಂಬಿ ಮುನ್ನಡೆದರೆ ಮಾತ್ರ ನಿಮಗೆ ಯಶಸ್ಸು ಸಿಗುವಂತದ್ದು. ಇಂದು ಕುಟುಂಬದಲ್ಲಿ ಸಂತಸ ಹಾಗೂ ನೆಮ್ಮದಿಯ ವಾತಾವರಣವು ಇರುವಂತದ್ದು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ದೀರ್ಘಕಾಲದ ಕೌಟುಂಬಿಕ ಸಮಸ್ಯೆಗಳಿಗೆ ಹಿರಿಯರ ಮಧ್ಯಸ್ಥಿಕೆಯಿಂದ ಸುಲಭವಾದಂತಹ ಪರಿಹಾರ ಸಿಗುವಂತಹ ದಿನ. ಅವಿವಾಹಿತರಿಗೆ ಪ್ರೇಮ ವ್ಯವಹಾರಗಳಲ್ಲಿ ಸಕಾರಾತ್ಮಕ ಸ್ಪಂದನೆಯೂ ಕೂಡ ದೊರೆಯುವಂತಹ ದಿನವಾಗಿದೆ. ಹಣಕಾಸಿನ ಸ್ಥಿತಿ ಇಂದು ಉತ್ತಮವಾಗಿರುತ್ತದೆ. ಸ್ಥಿರ ಆಸ್ತಿ ಅಥವಾ ವಾಹನ ಖರೀದಿಗಾಗಿ ಹಣ ಹೂಡಿಕೆ ಮಾಡುವ ಆಲೋಚನೆಯೂ ಕೂಡ ಮೂಡಬಹುದಾದಂತಹ ದಿನ. ಹಳೆಯ ಸಾಲ ಬಾಕಿಗಳಿದ್ದಲ್ಲಿ ಇಂದು ಅವುಗಳನ್ನ ವಸೂಲಿ ಮಾಡಲು ಪ್ರಯತ್ನಿಸಬೇಕಾಗುತ್ತೆ. ಯಶಸ್ಸು ಸಿಗುವಂತಹ ದಿನ. ಅನಗತ್ಯ ಸಾಲ ನೀಡುವುದರಿಂದ ಆದಷ್ಟು ದೂರವಿರಬೇಕಾಗುತ್ತೆ ನೀವು. ಉದ್ಯೋಗ ರಂಗದಲ್ಲಿ ಇಂದು ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ. ನಿಮ್ಮ ಸೃಜನಶೀಲ ಆಲೋಚನೆಗಳಿಗೆ ಕಚೇರಿಯಲ್ಲಿ ಮನ್ನಣೆ ಸಿಗಲಿದೆ. ವ್ಯಾಪಾರಸ್ಥರಿಗೆ ನೂತನ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಒಳ್ಳೆಯ ಸಮಯವಾಗಿದೆ. ಸಹಭಾಗಿತ್ವದ ವ್ಯವಹಾರಗಳಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ಅತ್ಯಗತ್ಯವಾಗಿರುವಂತದ್ದು. ದೂರದ ಪ್ರಯಾಣವು ವ್ಯವಹಾರದ ದೃಷ್ಟಿಯಿಂದ ಲಾಭದಾಯಕವಾಗಿರುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ಸಾಧಾರಣವಾದಂತಹ ದಿನವಾಗಿದೆ. ಕಣ್ಣಿನ ಉರಿ ಅಥವಾ ಉಷ್ಣಾಂಶಕ್ಕೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಧೂಳಿನ ವಾತಾವರಣದಿಂದ ಆದಷ್ಟು ದೂರವಿರಬೇಕಾಗುತ್ತೆ ಮತ್ತು ಸಾಕಷ್ಟು ನೀರನ್ನ ಕುಡಿಯುವುದು ರೂಢಿಸಿಕೊಳ್ಳಬೇಕಾಗುತ್ತೆ. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮವನ್ನ ಮಾಡುವುದು ಕೂಡ ಸೂಕ್ತವಾದಂತಹ ಪರಿಹಾರ. ಇಂದು ಸಂಜೆ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಶನಿ ದೇವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 21 ಬಾರಿ ಪಠಿಸಿ. ಇದರಿಂದ ಕಾರ್ಯದಲ್ಲಾಗುವಂತಹ ವಿಳಂಬ ದೂರವಾಗುತ್ತದೆ. ಇಂದು ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಿಸುವುದರಿಂದ ಶನಿ ದೋಷದ ಪ್ರಭಾವ ಕಡಿಮೆಯಾಗಿ ಆತ್ಮವಿಶ್ವಾಸ ಕೂಡ ವೃದ್ಧಿಯಾಗುವಂಥದ್ದು. ಅಶಕ್ತರಿಗೆ ಅಥವಾ ದೀನ ದಲಿತರಿಗೆ ಕಪ್ಪು ಕಡಲೆ ಅಥವಾ ಕಪ್ಪು ಎಳ್ಳನ್ನ ದಾನವಾಗಿ ಮಾಡುವುದು ಕೂಡ ಅತ್ಯಂತ ಶುಭಪ್ರದವಾದಂತಹದ್ದು. ಇಂದು ನಿಮ್ಮ ಉಡುಪಿನಲ್ಲಿ ತಿಳಿ ನೀಲಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ ನೋಡುವುದಾದರೆ 6 ಮತ್ತು 2 ಅತಿ ಹೆಚ್ಚಾಗಿ ನೀವು ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ತಿಳಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಜಯವನ್ನ ಸಾಧಿಸ್ತೀರಾ ನೀವು. ವೃಶ್ಚಿಕ ರಾಶಿಯವರೇ, ನೀವು ಅದ್ಭುತ ಆಂತರಿಕ ದೃಢತೆಯನ್ನ ಹೊಂದಿದವರು. ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸಿ ಮರುಜನ್ಮ ಪಡೆಯುವಂತಹ ಅದ್ಭುತ ಶಕ್ತಿ ನಿಮ್ಮಲ್ಲಿದೆ. ನಿಮ್ಮ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳಬೇಡಿ. ಒಂದು ಬೀಜವು ಹೆಮ್ಮರವಾಗಬೇಕಾದ್ರೆ ಮೊದಲು ಅದು ಕತ್ತಲೆಯಾದ ಮಣ್ಣಿನ ಆಳದಲ್ಲಿ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳಬೇಕು. ಜೀವನದಲ್ಲಿ ಎದುರಾಗುವ ಸಂಘರ್ಷಗಳು ಮತ್ತು ಒಂಟಿತನ
ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ. ಬದಲಾಗಿ ನಿಮ್ಮ ಆಂತರಿಕ ಚೇತನವನ್ನ ಜಾಗೃತಗೊಳಿಸಿ ನಿಮ್ಮ ನೈಜ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ಕತ್ತಲೆಯನ್ನ ಕಂಡು ಹೆದರಬೇಡಿ, ಅದು ನಿಮ್ಮ ರೂಪಾಂತರದ ಸಮಯವಾಗಿರುವಂತದ್ದು. ಇಂದು ವೃತ್ತಿರಂಗದಲ್ಲಿ ಸವಾಲಿನ ದಿನವಾಗಿದ್ದರೂ ನಿಮ್ಮ ಆಂತರಿಕ ಶಕ್ತಿಯಿಂದ ಯಶಸ್ಸು ಗಳಿಸುವಿರಿ. ಕಠಿಣವಾದಂತಹ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ದೊರೆಯಲಿದೆ. ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಸಮಯದಿಂದ ಅಗತ್ಯವಾಗಿರಬೇಕಾಗುತ್ತೆ. ಇನ್ನು ಗುಪ್ತ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಲಭಿಸುವಂತಹ ಯೋಗವಿದೆ. ರಿಯಲ್ ಎಸ್ಟೇಟ್ ಅಥವಾ ತಾಂತ್ರಿಕ ವಲಯದಲ್ಲಿರುವವರಿಗೆ ಲಾಭದಾಯಕವಾದಂತಹ ದಿನವಾಗಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಮಿಶ್ರ ಫಲಗಳು ಕಂಡು ಬರುವಂತದ್ದು. ಆಕಸ್ಮಿಕ ಖರ್ಚುಗಳು ಎದುರಾಗುವುದರಿಂದ ಬಜೆಟ್ ಏರುಪೇರಾಗಬಹುದು. ಹಳೆಯ ಸಾಲದ ಬಾಕಿಗಳು ತೀರುವಂತಹ ಸಾಧ್ಯತೆ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಹೊಸ ಮತ್ತು ದೊಡ್ಡ ಸಾಹಸದ ಹೂಡಿಕೆಗಳಿಗೆ ಕೈ ಹಾಕಬೇಡಿ. ಉಳಿತಾಯದ ಕಡೆಗೆ ಹೆಚ್ಚಿನ ಗಮನವನ್ನ ಕೂಡ ನೀಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ನಿಮ್ಮ ತೀಕ್ಷ್ಣವಾದಂತಹ ಮಾತುಗಳು ಆಪ್ತರ ಮನಸ್ಸಿಗೆ ನೋವುಂಟು ಮಾಡದಂತೆ ನಿಗಾವನ್ನ ವಹಿಸಬೇಕಾಗುತ್ತೆ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಾಮರಸ್ಯ ಹೆಚ್ಚಾಗುತ್ತದೆ. ಇನ್ನು ಕೌಟುಂಬಿಕ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತದ್ದು. ಇನ್ನು ಆರೋಗ್ಯದ ಕಡೆಗೆ ಇಂದು ವಿಶೇಷ ಗಮನವನ್ನ ಹರಿಸಬೇಕಾದಂತಹ ದಿನ. ರಕ್ತದೊತ್ತಡ ಅಂದ್ರೆ ಬಿಪಿ ಆಗಿರಬಹುದು ಅಥವಾ ಉಷ್ಣ ಬಾಧೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಮಾನಸಿಕ ಪ್ರಶಾಂತತೆಗಾಗಿ ಯೋಗ ಮತ್ತು ಪ್ರಾಣಾಯಾಮಕ್ಕೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸವನ್ನ ಪಠಿಸಿ. ಸ್ವಾಮಿಗೆ ಸಿಂಧೂರ ಅಥವಾ ವಿಳೆದೆಲೆಯ ಮಾಲೆಯನ್ನು ಅರ್ಪಿಸುವುದರಿಂದ ಶನಿ ಮತ್ತು ಮಂಗಳ ಇಬ್ಬರ ದೋಷಗಳು ಕೂಡ ನಿವಾರಣೆ ಆಗ್ತವೆ. ಇನ್ನು ಸಾಧ್ಯವಾದರೆ ಶನಿ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಇದು ನಿಮ್ಮ ಕಾರ್ಯದಲ್ಲಾಗುವಂತಹ ವಿಳಂಬ ಮತ್ತು ಅಡೆತಡೆಗಳನ್ನ ದೂರ ಮಾಡುತ್ತದೆ. ಓಂ ಕರಾಂ ಕರಲಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಅಂದ್ರೆ ಓಂ ನಮೋ ಭಗವತೆ ರುದ್ರಾಯಂ ಈ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ನಕಾರಾತ್ಮಕತೆಯನ್ನ ಹೋಗಲಾಡಿಸಿ ಆತ್ಮವಿಶ್ವಾಸವನ್ನ ನೀಡುತ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ಮರೂನ್ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಧನುರಾಶಿಯವರೇ, ಬಿಲ್ಲಿನಿಂದ ಹೊರಟ ಬಾಣವು ಗುರಿಯನ್ನ ತಲುಪಬೇಕಾದರೆ ಮೊದಲು ಹಿಂದೆ ಸರಿಯಲೇಬೇಕು. ಹಾಗೆಯೇ ನಿಮ್ಮ ಜೀವನದಲ್ಲಿ ಎದುರಾಗುವ ಹಿನ್ನಡೆಗಳು ನಿಮ್ಮ ಸೋಲಲ್ಲ, ಬದಲಾಗಿ ಅವು ಭವಿಷ್ಯದಲ್ಲಿ ನೀವು ಅತ್ಯಂತ ವೇಗವಾಗಿ ಮತ್ತು ಶಕ್ತಿಯುತವಾಗಿ ಗುರಿಯತ್ತ ನೆಗೆಯಲು ಪ್ರಕೃತಿ ನೀಡಿರುವಂತಹ ಸಿದ್ಧತೆಯಾಗಿರುತ್ತದೆ. ನಿಮ್ಮೊಳಗಿನ ಜ್ಞಾನದ ಬೆಳಕನ್ನ ನಂಬಿ. ಕತ್ತಲೆಯು ಕೇವಲ ತಾತ್ಕಾಲಿಕವಾಗಿರುವಂತದ್ದು. ನಿಮ್ಮ ರಾಶಿಯ ಚಿಹ್ನೆಯೇ ಗುರಿಯತ್ತ ಮುಖ ಮಾಡಿದ ಬಿಲ್ಲುಗಾರ. ನಿಮ್ಮ ಆಲೋಚನೆಗಳು ಉನ್ನತವಾಗಿದ್ದಷ್ಟು ನಿಮ್ಮ ಯಶಸ್ಸು ವಿಶಾಲವಾಗಿರುತ್ತದೆ. ತಾಳ್ಮೆಯಿಂದ ಇಂದಿನ ಸವಾಲುಗಳನ್ನು ಎದುರಿಸಿದರೆ ನೀವು ಯಶಸ್ಸನ್ನ ಖಂಡಿತವಾಗಿಯೂ ಕಾಣುವಂತಹ ದಿನ. ಇಂದು ವೃತ್ತಿರಂಗದಲ್ಲಿ ಕಠಿಣ ಶ್ರಮಕ್ಕೆ ತಕ್ಕಂತಹ ಫಲ ದೊರೆಯುವಂತಹ ದಿನ. ನಿಮ್ಮ ದೂರದೃಷ್ಟಿತ ಮತ್ತು ನಿರ್ಧಾರಗಳು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯಲಿವೆ. ಸಹೋದ್ಯೋಗಿಗಳಿಂದ ನಾಯಕತ್ವದ ಗುಣಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯಾವಹಾರಿಕ ಒಪ್ಪಂದಗಳು ಕೈಗೂಡುವಂತಹ ಸಾಧ್ಯತೆ ಇದೆ. ಇನ್ನು ಹೂಡಿಕೆ ವಿಷಯದಲ್ಲಿ ಅನುಭವಸ್ಥರ ಮಾರ್ಗದರ್ಶನವನ್ನ ಪಡೆದು ಮುನ್ನಡೆಯಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಅನುಕೂಲಕರವಾದಂತಹ ದಿನವಾಗಿದೆ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಹರಿದು ಬರಲಿದೆ. ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗಾಗಿ ಧನ ವ್ಯಯವಾಗುವಂತಹ ಯೋಗವಿದೆ. ಅನಗತ್ಯ ಸಾಲದ ವ್ಯವಹಾರಗಳಿಂದ ದೂರವಿರುವುದು ಭವಿಷ್ಯದ ದೃಷ್ಟಿಯಿಂದ ಶ್ರೇಯಸ್ಕರವಾದುದು. ಇನ್ನು ಕುಟುಂಬದಲ್ಲಿ ಹಿರಿಯರ ಮತ್ತು ಜೀವನ ಸಂಗಾತಿಯ ಪೂರ್ಣ ಬೆಂಬಲ ನಿಮಗಿರುವಂತದ್ದು. ಒಳ ಹುಟ್ಟಿದವರೊಂದಿಗಿನ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳನ್ನ ಆಯೋಜಿಸುವ ಬಗ್ಗೆ ಗಂಭೀರ ಚರ್ಚೆಗಳು ಕೂಡ ನಡೆಯಬಹುದಾಗಿದೆ. ಇನ್ನು ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪ್ರತಿಷ್ಠೆಯು ಕೂಡ ವೃದ್ಧಿ ಆಗುವಂತದ್ದನ್ನ ಕಾಣ್ತೀರಾ. ಇಂದು ನಿಮ್ಮ ದೈಹಿಕ ಶಕ್ತಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆ ವೇಳೆಗೆ ಸಣ್ಣ ಮಟ್ಟದ ಮಾನಸಿಕ ಆಯಾಸ ಅಥವಾ ತಲೆನೋವು ಕೂಡ ಕಾಣಿಸಿಕೊಳ್ಳಬಹುದು. ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನ ಮೀಸಲಿಡುವುದು ಕೂಡ ಉತ್ತಮವಾಗಿರುವಂತದ್ದು. ಇಂದು ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಹನುಮಂತನಿಗೆ ಸಿಂಧೂರ ಅಥವಾ ವಿಳೆದೆಲೆಯ ಹಾರವನ್ನ ಸಮರ್ಪಿಸಬೇಕು. ಓಂ ಹಂ ಹನುಮತೆ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಶನಿ ದೋಷ ಹಾಗೂ ಕಾರ್ಯವಿಘ್ನಗಳನ್ನ ನಿವಾರಿಸುವಂತದ್ದು. ನಿಮ್ಮ ಆಧ್ಯಾತ್ಮಿಕ ಗುರುಗಳನ್ನ ಅಥವಾ ದಕ್ಷಿಣಾಮೂರ್ತಿಯನ್ನ ಸ್ಮರಿಸಿ ನಮಸ್ಕರಿಸಬೇಕಾಗುತ್ತೆ. ಹಳದಿ ಬಣ್ಣದ ಹೂಗಳನ್ನ ದೇವರಿಗೆ ಅರ್ಪಿಸುವುದು ಅತ್ಯಂತ ಶುಭ ಫಲವನ್ನ ನೀಡುವಂತದ್ದು. ಇನ್ನು ಅಸಹಾಯಕರಿಗೆ ಅಥವಾ ವೃದ್ಧರಿಗೆ ನಿಮ್ಮ ಕೈಲಾದಂತಹ ಅನ್ನದಾನ ಅಥವಾ ವಸ್ತ್ರದಾನವನ್ನ ಮಾಡಿ. ಕಾಗೆಗಳಿಗೆ ಬೆಳಗಿನ ಜಾವ ಆಹಾರವನ್ನ ನೀಡುವುದರಿಂದ ಮಾನಸಿಕ ನೆಮ್ಮದಿಯೂ ಕೂಡ ದೊರೆಯುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಹಳದಿ ಅಥವಾ ಕೇಸರಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಿ. ಶುಭ ಬಣ್ಣವಾಗಿ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು ಇಂದಿನ ದಿವಸ. ಮಕರ ರಾಶಿ,
ಮಕರ ರಾಶಿಯವರೇ, ಕರ್ಮಯೋಗಿಗಳಾದಂತಹ ನಿಮಗೆ ಕಾಲದ ಮೌಲ್ಯ ಚೆನ್ನಾಗಿ ಗೊತ್ತು. ನಿಧಾನವಾದರೂ ನಿಮ್ಮ ಯಶಸ್ಸು ಶಾಶ್ವತವಾಗಿರುತ್ತದೆ. ನಿಮ್ಮ ಆಂತರಿಕ ಶಕ್ತಿಯನ್ನ ನಂಬಿ ಮುನ್ನಡೆದರೆ ಯಶಸ್ಸು ಖಂಡಿತವಾಗಿಯೂ ನಿಮಗೆ ಲಭಿಸುವಂತದ್ದು. ಬಂಡೆಯ ಮೇಲೆ ಬೀಳುವಂತಹ ನೀರಿನ ಹನಿಗಳು ಬಂಡೆಯನ್ನ ಕರಗಿಸುವುದು ತಮ್ಮ ಶಕ್ತಿಯಿಂದಲ್ಲ, ಬದಲಾಗಿ ತಮ್ಮ ನಿರಂತರತೆಯಿಂದ. ಜೀವನದಲ್ಲಿ ಯಶಸ್ಸು ಎನ್ನುವುದು ಒಂದೇ ದಿನದ ಪವಾಡವಲ್ಲ, ಅದು ಕತ್ತಲಲ್ಲೂ ನಿಶಬ್ದದಲ್ಲೂ ನೀವು ಕಷ್ಟಪಟ್ಟು ಬಿತ್ತುವಂತಹ ಶ್ರಮದ ಬೀಜದ ಫಲವಾಗಿರುವಂತದ್ದು. ಪರಿಸ್ಥಿತಿಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮ ತಾಳ್ಮೆ ಮತ್ತು ಕರ್ತವ್ಯ ನಿಷ್ಠೆಯನ್ನ ಬಿಡಬೇಡಿ. ವಜ್ರವು ತೀವ್ರವಾದಂತಹ ಒತ್ತಡದ ನಂತರವೇ ಹೊಳೆಯಲು ಆರಂಭಿಸುವುದು ಎಂಬುದನ್ನ ನೆನಪಿನಲ್ಲಿಟ್ಟುಕೊಳ್ಳಿ. ನಿಮ್ಮ ರಾಶಾಧಿಪತಿಯಾದಂತಹ ಶನಿದೇವರ ದಿನವಾದ ಇಂದು ವೃತ್ತಿರಂಗದಲ್ಲಿ ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯಲಿದೆ. ಬಾಕಿ ಉಳಿದಂತಹ ಉದ್ಯೋಗದ ಜವಾಬ್ದಾರಿಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಇನ್ನು ವ್ಯಾಪಾರಸ್ಥರಿಗೆ ದೂರದೃಷ್ಟಿಯ ಯೋಜನೆಗಳಿಂದ ದೀರ್ಘಕಾಲೀನ ಲಾಭದ ಹಾದಿ ಸುಗಮವಾಗಲಿದೆ. ತಾಂತ್ರಿಕ, ಕೃಷಿ ಮತ್ತು ಕಬ್ಬಿಣದ ವ್ಯವಹಾರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಪ್ರಗತಿದಾಯಕವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆ ಇರುವಂತದ್ದು. ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಆದಾಯ ಬರಲಾರಂಭಿಸುತ್ತದೆ. ಭೂಮಿ ಅಥವಾ ಸ್ಥಿರ ಆಸ್ತಿಯ ಖರೀದಿಗೆ ಸಂಬಂಧಿಸಿದಂತೆ ಮಾತುಕತೆ ನಡೆಸಲು ಇದು ಸೂಕ್ತವಾದಂತಹ ಸಮಯ. ಆದರೆ ಬೇರೆಯವರಿಗೆ ಸಾಲ ಕೊಡುವ ಮುನ್ನ ಅಥವಾ ಯಾರದ್ದೋ ಜವಾಬ್ದಾರಿಯನ್ನ ಶ್ಯೂರಿಟಿ ವಹಿಸಿಕೊಳ್ಳುವುದು ಮುನ್ನ ಎಚ್ಚರಿಕೆಯೇ ಕೂಡ ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿಗಳು ಕೂಡ ಹೆಚ್ಚಾಗುವಂತದ್ದು. ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ಜೀವನ ಸಂಗಾತಿಯು ನಿಮ್ಮ ಮೌನವನ್ನ ಅರ್ಥ ಮಾಡಿಕೊಂಡು ನಿಮಗೆ ಮಾನಸಿಕವಾಗಿ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಒಡ ಹುಟ್ಟಿದವರೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇತ್ಯರ್ಥವಾಗಿ ಬಾಂಧವ್ಯ ಕೂಡ ಗಟ್ಟಿಯಾಗುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವನ್ನ ಕಾಣ್ತೀರಾ. ವಾತ ಸಂಬಂಧಿ ಸಮಸ್ಯೆಗಳು, ಬೆನ್ನು ನೋವು ಅಥವಾ ಕೀಲು ನೋವು ಕೂಡ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ಮಾನಸಿಕ ಆಯಾಸವಾಗದಂತೆ ನೋಡಿಕೊಳ್ಳಬೇಕಾಗುತ್ತೆ. ಸಕಾಲಕ್ಕೆ ವಿಶ್ರಾಂತಿಯನ್ನ ಪಡೆಯುವುದು ಮತ್ತು ಪ್ರಾಣಾಯಾಮವನ್ನ ಮಾಡುವುದು ಕೂಡ ಅತ್ಯಗತ್ಯವಾಗಿರುವಂತದ್ದು. ಇಂದು ಸಂಜೆ ಸೂರ್ಯಾಸ್ತದ ನಂತರ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಕಪ್ಪು ಎಳ್ಳಿನ ಎಣ್ಣೆಯನ್ನ ದಾನವಾಗಿ ಅಥವಾ ದೀಪವನ್ನು ಹಚ್ಚಿ ಓಂ ಶಂ ಶನೀಶ್ವರಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ಮಾನಸಿಕ ಮತ್ತು ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಶನಿ ದೇವರ ಕೃಪೆಗಾಗಿ ಇಂದು ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಿಸಿ ಅಥವಾ ಕೇಳಿಸಿಕೊಳ್ಳಬೇಕಾಗುತ್ತೆ. ಇದರಿಂದ ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿಯು ಕೂಡ ವೃದ್ಧಿಯಾಗುವಂತದ್ದು. ಇನ್ನು ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಅಥವಾ ಸಮಾಜದ ಹಿಂದುಳಿದಂತಹ ಶ್ರಮಿಕರಿಗೆ ಆಹಾರ, ಕಪ್ಪು ವಸ್ತ್ರ ಅಥವಾ ಆರ್ಥಿಕ ಸಹಾಯವನ್ನ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 4 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಕುಂಭರಾಶಿಯವರೇ, ಬಿರುಗಾಳಿಗೆ ಸಿಕ್ಕಾಗ ದೀಪ ಆರಿ ಹೋಗಬಹುದು, ಆದರೆ ನಕ್ಷತ್ರಗಳು ಎಂದಿಗೂ ಕೂಡ ಆರುವುದಿಲ್ಲ. ಏಕೆಂದರೆ ಅವುಗಳ ಬೆಳಕು ಹೊರಗಿನ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿಲ್ಲ, ಅವುಗಳ ಅಂತರಾಳದ ಶಕ್ತಿ. ಕುಂಭರಾಶಿಯವರೇ, ನಿಮ್ಮ ವೈಚಾರಿಕ ಜಗತ್ತಿನ ನಕ್ಷತ್ರಗಳು ಹೊರಗಿನ ಸನ್ನಿವೇಶಗಳು ಅಥವಾ ಇತರರ ವಿಮರ್ಶೆಗಳು ನಿಮ್ಮ ಆಂತರಿಕ ಪ್ರಕಾಶವನ್ನ ಮರೆಮಾಡಲು ಬಿಡಬೇಡಿ. ನಿಮ್ಮ ಏಕಾಂತವೇ ನಿಮ್ಮ ಶಕ್ತಿ. ನಿಮ್ಮ ಆಳವಾದ ಆಲೋಚನೆಗಳೇ ನಿಮ್ಮ ಯಶಸ್ಸಿನ ದಾರಿದೀಪ. ನಿಮ್ಮ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ಳದಿದ್ದರೆ ಇಡೀ ಜಗತ್ತೇ ನಿಮ್ಮ ಸಿದ್ಧಾಂತವನ್ನ ಒಪ್ಪುವಂತಹ ದಿನ ಸನಿಹದಲ್ಲಿರುವಂತದ್ದು. ಇಂದು ಕುಟುಂಬದಲ್ಲಿ ಹಿರಿಯರೊಂದಿಗೆ ವೈಚಾರಿಕ ಭಿನ್ನಾಭಿಪ್ರಾಯಗಳು ಮೂಡದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ನಿಮ್ಮ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನ ನೀಡಲಿದ್ದಾರೆ. ಇದು ನಿಮಗೆ ನೆಮ್ಮದಿಯನ್ನ ತರುವಂತದ್ದು. ಇನ್ನು ಪ್ರೇಮಿಗಳು ಪರಸ್ಪರ ಭಾವನೆಗಳನ್ನ ಗೌರವಿಸುವುದರಿಂದ ಬಾಂಧವ್ಯ ಗಟ್ಟಿಯಾಗುವುದು. ಇನ್ನು ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಸ್ಥಾನಮಾನ ಕೂಡ ವೃದ್ಧಿಯಾಗುವಂತದ್ದನ್ನ ಕಾಣ್ತೀರ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಸಾಧಾರಣ ಲಾಭಾಂಶ ದೊರೆಯಲಿದೆ. ಆದರೆ ಭವಿಷ್ಯದ ಯೋಜನೆಗಳಿಗಾಗಿ ಇಂದು ಹೊಸ ಹೂಡಿಕೆ ಮಾಡುವ ಮುನ್ನ ನುರಿತವರ ಆರ್ಥಿಕ ಸಲಹೆಯನ್ನ ಪಡೆಯುವುದು ಕಡ್ಡಾಯವಾಗಿದೆ. ಅನಿರೀಕ್ಷಿತವಾದಂತಹ ಗೃಹೋಪಯೋಗಿ ವಸ್ತುಗಳಿಗಾಗಿ ಸಣ್ಣ ಪ್ರಮಾಣದ ಧನ ವ್ಯಯವಾಗುವಂತಹ ಸಂಭವ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಉದ್ಯೋಗಿಗಳಿಗೆ ಇಂದು ಕಠಿಣವಾದಂತಹ ಪರಿಶ್ರಮದ ದಿನವಾಗಿರುವಂತದ್ದು. ಶನಿವಾರವಾಗಿರುವುದರಿಂದ ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಬಹುದು. ಆದರೆ ನಿಮ್ಮ ಕಾರ್ಯದಕ್ಷತೆಯಿಂದ ಎಲ್ಲವನ್ನೂ ಕೂಡ ಯಶಸ್ವಿಯಾಗಿ ನಿಭಾಯಿಸುವಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ವ್ಯಾವಹಾರಿಕ ಸಂಬಂಧಗಳು ಏರ್ಪಡಲಿವೆ. ತಾಂತ್ರಿಕ ಸಂಶೋಧನೆ ಅಥವಾ ಕಬ್ಬಿಣದ ಉದ್ಯಮದಲ್ಲಿ ಇರುವವರಿಗೆ ಇಂದು ವಿಶೇಷ ಪ್ರಗತಿಯೂ ಕೂಡ ಕಂಡುಬರುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡುವಂತಹ ದಿನ. ನರಗಳ ದೌರ್ಬಲ್ಯ, ಬೆನ್ನು ನೋವು ಅಥವಾ ವಾತಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಕಾಡಬಹುದಾದಂತಹ ದಿನ. ದೈಹಿಕ ಆಯಾಸವನ್ನ ನಿರ್ಲಕ್ಷಿಸಬೇಡಿ. ನಿಯಮಿತ ಯೋಗಾಸನ ಮತ್ತು ದೀಪಾವಳಿ ಪ್ರಾಣಾಯಾಮಗಳನ್ನ ನಿಮ್ಮ ಚೈತನ್ಯವನ್ನ ಮರುಕಳಿಸುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇಂದು ಸಂಜೆ ಸೂರ್ಯಾಸ್ತದ ನಂತರ ಶನಿ ದೇವಸ್ಥಾನಕ್ಕೆ ಅಥವಾ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ. ಇದು
ನಿಮ್ಮ ಕಾರ್ಯ ದೋಷಗಳನ್ನ ಮತ್ತು ಮಾನಸಿಕ ಒತ್ತಡವನ್ನ ನಿವಾರಿಸುವಂತದ್ದು. ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನ ಕನಿಷ್ಠ 24 ಅಥವಾ 108 ಬಾರಿ ಜಪಿಸಬೇಕಾಗುತ್ತೆ. ಇಂದು ಸಮಾಜದ ಕೆಳಹಂತದ ಕಾರ್ಮಿಕರಿಗೆ, ಅಂಗವಿಕಲರಿಗೆ ಅಥವಾ ವೃದ್ಧರಿಗೆ ನಿಮ್ಮ ಕೈಲಾದಂತಹ ಅನ್ನದಾನ ಅಥವಾ ಆರ್ಥಿಕ ಸಹಾಯವನ್ನ ಮಾಡಿ. ಶನಿದೇವನಿಗೆ ಶ್ರಮಜೀವಿಗಳ ಸೇವೆ ಅತ್ಯಂತ ಪ್ರಿಯವಾದುದು. ಇಂದು ನೀಲಿ ಅಥವಾ ಕಪ್ಪು ಬಣ್ಣದ ಉಡುಪುಗಳಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು ಇಂದಿನ ದಿವಸ. ಮೀನರಾಶಿಯವರೇ, ನೀವು ಜನ್ಮಜಾತ ಕರುಣಾಮಯಿಗಳು ಮತ್ತು ಆಳವಾದ ಅಂತಃಪ್ರಜ್ಞೆಯನ್ನ ಉಳ್ಳವರು. ಬಾಹ್ಯ ಪ್ರಪಂಚದ ಗದ್ದಲಗಳ ನಡುವೆ ನಿಮ್ಮ ಆತ್ಮದ ಧ್ವನಿಗೆ ಕಿವಿಗೊಡಿ. ನಿಮ್ಮ ತಾಳ್ಮೆ ಮತ್ತು ಸತ್ಕರ್ಮಗಳೇ ನಿಮ್ಮನ್ನ ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯಲಿವೆ. ನದಿ ಸಮುದ್ರವನ್ನ ಸೇರಲು ಹಂಬಲಿಸುವಾಗ ದಾರಿಯಲ್ಲಿ ಬರುವ ಬಂಡೆಗಳನ್ನ ನೋಡಿ ಹೆದರುವುದಿಲ್ಲ, ಬದಲಾಗಿ ತನ್ನ ಹರಿವಿನ ದಿಕ್ಕನ್ನ ಬದಲಿಸಿ ದಾರಿ ಮಾಡಿಕೊಳ್ಳುತ್ತವೆ. ಜೀವನವು ಅಷ್ಟೇ, ಸವಾಲುಗಳು ನಿಮ್ಮನ್ನ ತಡೆಯಲು ಬರುವುದಿಲ್ಲ, ನಿಮ್ಮ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸಿ ಹೊಸ ದಾರಿಯನ್ನ ಹುಡುಕಲು ಪ್ರೇರೇಪಿಸುತ್ತವೆ. ನಿಮ್ಮ ಮೇಲಿರುವಂತಹ ನಂಬಿಕೆಯೇ ನಿಮ್ಮ ನಿಜವಾದಂತಹ ಗುರು ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ವೃತ್ತಿರಂಗದಲ್ಲಿ ಅಂದುಕೊಂಡಂತಹ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿವೆ. ಉದ್ಯೋಗಿಗಳಿಗೆ ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಉತ್ತಮ ಪ್ರೋತ್ಸಾಹ ಸಿಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಆರ್ಡರ್ಗಳು ಅಥವಾ ವ್ಯವಹಾರದ ವಿಸ್ತರಣೆಗೆ ಉತ್ತಮ ಅವಕಾಶಗಳು ಲಭಿಸುವಂತಹ ದಿನ. ಪಾಲುದಾರಿಕೆ ವ್ಯವಹಾರದಲ್ಲಿ ನಂಬಿಕೆಯೂ ಕೂಡ ಹೆಚ್ಚಾಗುವಂಥದ್ದು. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ಧಾರ್ಮಿಕ ಕಾರ್ಯಗಳಿಗೆ ಅಥವಾ ದೂರಾಭಿವೃದ್ಧಿಯ ಅಭಿವೃದ್ಧಿ ಯೋಜನೆಗಳಿಗಾಗಿ ಹಣ ಹೂಡಿಕೆ ಮಾಡಲು ಇದು ಪ್ರಶಸ್ತವಾದಂತಹ ದಿನ. ಇಂದು ನೀವು ಮಾಡುವಂತಹ ಆರ್ಥಿಕ ಯೋಜನೆಗಳು ಭವಿಷ್ಯದಲ್ಲಿ ಉತ್ತಮ ಲಾಭವನ್ನ ತಂದುಕೊಡಲಿವೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದಯುತ ವಾತಾವರಣ ಇರುವಂತದ್ದು. ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಮಧುರ ಬಾಂಧವ್ಯ ಕೂಡ ಮರುಕಳಿಸುವಂತದ್ದು. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವಂತದ್ದು. ಅವರ ಆಶೀರ್ವಾದ ಮೇಲೆ ನಿಮ್ಮ ಮೇಲೆ ಸದಾ ಇರುವಂತದ್ದು. ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆಗಳು ಕೂಡ ಹೆಚ್ಚಾಗುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಕಾರಾತ್ಮಕವಾದಂತಹ ದಿನವಾಗಿದೆ. ಆದಾಗ್ಯೂ ಜಲದೋಷ ಅಥವಾ ಶೀತಕ್ಕೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಮಾನಸಿಕ ಪ್ರಶಾಂತತೆಗಾಗಿ ಸ್ವಲ್ಪ ಸಮಯವನ್ನ ಆಧ್ಯಾತ್ಮಿಕ ಚಿಂತನೆ ಅಥವಾ ಪ್ರಾಣಾಯಾಮಕ್ಕೆ ಮೀಸಲಿಡುವುದು ಕೂಡ ತುಂಬಾ ಒಳ್ಳೆಯದು. ಇಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡಿ ಜೇನುತುಪ್ಪ ಅಥವಾ ಸಿಹಿ ತಿಂಡಿಯನ್ನ ನೈವೇದ್ಯವಾಗಿ ಮಾಡಿ. ಓಂ ಹಂ ಹನುಮತೇ ನಮಃ ಮಂತ್ರವನ್ನ ಪಠಿಸುವುದರಿಂದ ಶನಿ ದೋಷ ಹಾಗೂ ಕಾರ್ಯವಿಘ್ನಗಳು ಕೂಡ ದೂರವಾಗ್ತವೆ. ನಿಮ್ಮ ರಾಶಾಧಿಪತಿಯಾದಂತಹ ಬೃಹಸ್ಪತಿಯ ಕೃಪೆಗಾಗಿ ದಕ್ಷಿಣಾಮೂರ್ತಿ ಸ್ತೋತ್ರ ಅಥವಾ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸಂಜೆ ವೇಳೆ ಅರಳಿ ಮರದ ಬುಡದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ 3 ಪ್ರದಕ್ಷಿಣೆಯನ್ನ ನೀವು ಮಾಡಬೇಕಾಗುತ್ತೆ. ಇದು ಮನಸ್ಸಿನ ಆತಂಕಗಳನ್ನ ದೂರ ಮಾಡಿ ನೆಮ್ಮದಿಯನ್ನ ನೀಡುವಂಥದ್ದು. ಇನ್ನು ಗೋವಿಗೆ ಹಳದಿ ಬಣ್ಣದ ಬಾಳೆಹಣ್ಣನ್ನ ನೀಡುವುದು ಅಥವಾ ಪಕ್ಷಿಗಳಿಗೆ ನೀರನ್ನು ಧಾನ್ಯಗಳನ್ನ ನೀಡುವುದು ಅತ್ಯಂತ ಶ್ರೇಯಸ್ಕರವಾದುದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು.